ನೋಡೋಣ ನೋಡೋಣ. ಮಾ 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 ಎಲ್ಲಿದ್ದೀನಿ ಮಾ? ಏನು ಮಾ? ಹಾಂ ಮಾ ಯಾರು? ಹಾಂ ಮಾ 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 ಓಯ್ ಓಯ್ ಅಯ್ಯೋ ಓಣಮ್ಮ ತೊಳಿ ಇದನ್ನು ವೀಡಿಯೋ ಮಾಡಿ ಹಂಗೆ ಮಾಡಿ ಸೈಡ್ ಬೇಡ. ಮಾ ಇಲ್ಲಿ ಮಾ ವೀಡಿಯೋ ಮಾಡುತ್ತದೆ ಮಾ ಯಾರು ಗೊತ್ತಾಯ್ತಾ? ನಾನು ಯಾರಮ್ಮ? ಹಾಂ ಮಾ ಯಾರಮ್ಮ ನೋಡಿದ್ಯಾ? ಗುರುತಾಗುತ್ತಾ? ಗುರುತಾಗುತ್ತಾ? ಗುರುತಾಗುತ್ತಮ್ಮ? ಅಮ್ಮ ಏನಮ್ಮ? ಹಾಂ ಗುರುತಾಗುತ್ತಾ ಯಾರಂತ? ಹಾಂ ಬೆಂಗಳೂರಿಂದ ಬಂದು ಹಾಂ ನೋಡಕ್ಕೆ ಬಂದು ನೀನು ನೋಡಕ್ಕೆ ಬರ್ತಾರೆ ನಮ್ಮ ಬೆಂಗಳೂರಿಂದ ಬಂದು ಎಲ್ಲ ವೀಡಿಯೋ ಮಾಡಾಕ್ತಾರೆ ನಿನ್ನ ಬಗ್ಗೆ ಎಲ್ಲ ಚೆನ್ನಾಗಿದೆ ಅಂತಂದು. ಹಾಂ ಸರಿ ಇದನ್ನು ಕೊಡಿ ಅಮ್ಮ. పండ్లు తీసుకుని పండు పెట్టాను అది చాలా కూడా ಏನಮ್ಮ ಗುರು ಸಿಗ್ತೀರ ನಾನು? ಸರ್ ನೀವು ತಿನ್ನಿಸಿ ಹೆಂಗೆ ಸ್ವಲ್ಪ ತಿನ್ನಿಸ್ಬೇಕು. ನೀವು ಹೋಗ್ತೀರಾ ತಿನ್ನಿಸ್ತೀರಾ? ಮಾ ಅವ್ರಿಗೆ ಅದು ಹೆಸರು ಮಾ ಅಂತ ಕರೆದ್ರೆ ಸಾಕು, ಅಷ್ಟು ಅದ್ಭುತವಾಗಿ ನೋಡ್ತಾ ಇದೆ. ಪಾಪ ಬೆಂಗಳೂರಿಂದ ಇವರು ಮಡಿಕೇರಿಯಿಂದ ಬಂದಿದ್ದಾರೆ. ಬಂದು ಅದಕ್ಕೆ ಅವರು ಪಾಪ ಕರ್ಮಗಳನ್ನೆಲ್ಲ ಏನು ಪಾಪ ಮಾಡಿದ್ದೀನಿ ಏನು ಕರ್ಮ ಮಾಡಿದ್ದೀನಿ ಅದನ್ನು ಇಲ್ಲಿಗೆ ಮುಕ್ತಿ ಮಾಡು ತಾಯಿ ಅಂತೇಳಿ ಅವ್ರ ಕೈ ತುತ್ತಿಂದ ತಿನ್ನಿಸ್ತಾ ಇದ್ದಾರೆ. ಆ ತಾಯಿ ಅವರು ಏನು ಅಂದುಕೊಂಡಿದ್ದಾರೆ ಅದನ್ನೆಲ್ಲ ಈಡೇರಿಸಲಿ ಅಂತಂದು ನಾವು ಕೇಳ್ಕೊತಾ ಇದ್ದೀವಿ. ಅದೇ ಮುಖಾಂತರದಲ್ಲಿ ಬೆಂಗಳೂರಿಂದ ಸುಮಾರು ಜನ ಬಂದಿದ್ದಾರೆ. ಬಂದು ಇದೇ ರೀತಿಯಾಗಿ ಅವರು ಕೈ ತುತ್ತನ್ನು ತಿನ್ನಿಸಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತಂದು ಈ ತಾಯಿ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತಂದು ನಾವು ಕೇಳ್ತಾ ಇದ್ದೀವಿ. ತಿನ್ನಿಸಮ್ಮ ನೀವು ಏನಾದರೂ ತಿನ್ನಿಸಮ್ಮ ತಿನ್ನಿಸಮ್ಮ ತಿನ್ನಿಸಿ. ಅದು ಇದನ್ನು ಸಿಪ್ಪೆ ತಿನ್ನಲ್ಲಮ್ಮ ಅದು. ಸ್ವಾಮಿ ನೀವು ಕೈ ತುತ್ತೇನೋ ತಿನ್ನಿಸ್ಬನ್ನಿ ತಿನ್ನಿಸ್ಬನ್ನಿ. ಹಾಂ ತಿನ್ನಿಸಮ್ಮ ತಿನ್ನಿಸಿ. ಬಾಳೆಹಣ್ಣು ತಿನ್ನಲ್ಲ, ಬಾಳೆಹಣ್ಣು ತಿನ್ನಲ್ಲ. ಅದು ನಾನು ಅವಾಗಲೇ ಹೇಳಿದೆ ಬಾಳೆಹಣ್ಣು ತಿನ್ನಲ್ಲಮ್ಮ ಅಂತ. ಹಾಂ ಇಲ್ಲ ಬಾಳೆಹಣ್ಣು ತಿನ್ನಲ್ಲಮ್ಮ. ಸ್ವಾಮಿ ಬನ್ನಿ ನೀವು ಏನೋ ತಿನ್ನಿಸಿ. ಅದನ್ನು ಬಿಚ್ಚಿ ತಿನ್ನಿಸಮ್ಮ. ನೋಡಿ ಅವ್ರ ಫ್ಯಾಮ್ಲಿ ಸಮೇತ ಬಂದು ಒಂದು ಪಾಪ ಕರ್ಮಗಳನ್ನೆಲ್ಲ ಕಳೆದು ಹೋಗಲಿ ಅಂತೇಳಿ ತಿನ್ನಿಸ್ತಾ ಇದ್ದಾರೆ. ಅದೇ ಮುಖಾಂತರದಲ್ಲಿ ಸುಮಾರು ಜನ ಬಂದಿದ್ದಾರೆ ಬೆಂಗಳೂರಿಂದ. ಮಾವರಿಗೆ ತಿನ್ನಿಸ್ಬಿಟ್ಟು ಪಾಪ ಕರ್ಮಗಳನ್ನೆಲ್ಲ ಕಳ್ಕೊತಿದ್ದಾರೆ. ಮಾವರು ತುಂಬ ಚೆನ್ನಾಗಿದ್ದಾರೆ. ಎಷ್ಟೋ ಜನಗಳು ಮಾವರು ಕೇಳಿದರು ನನಗೆ, ಮಾವರು ಹೇಗಿದ್ದಾರೆ ಅಂತ ಕೇಳಿದರು. ಮಾವರು ತುಂಬ ಚೆನ್ನಾಗಿದ್ದಾರೆ. ನೋಡ್ತಾ ಇದ್ದೀರಲ್ಲ ನೋಡಿ ನೋಡಿ ತಿನ್ನಿಸಿ, ಎಲ್ಲದಕ್ಕೂ ತಿನ್ನಿಸಿ. ಬನಾನ ತಿನ್ನಿಸಿ ಹಾಂ ಹಂಗೆ ತಿನ್ನಿಸಿ. ಬಾಳೆಹಣ್ಣು ತಿನ್ನಿಸಿ, ಪಾಪ ಕರ್ಮಗಳಿಗೆ ಎಲ್ಲದಕ್ಕೂ ತಿನ್ನಿಸಿ. ಮಾ ಮಾ ಏನಮ್ಮ ಮಾ
ನೋಡಿ ಅವರು ಯಾಕಂದರೆ ಪಾಪ ಕರ್ಮಗಳು ಎಲ್ಲ ಕಳೆದೋಗ್ಲಿ ಅಂತಂದು ಪಾಪ ಎಷ್ಟೊಂದು ಜನಗಳು ನೊಂದ್ಕೊಂಡಿರ್ತಾರೆ. ಆ ನೊಂದ್ಕೊಂಡಂಥ ತಾಯಂದಿರಿಗೆ ಒಂದು ಮುಕ್ತಿ ಸಿಗಲಿ. ಯಾಕಂದರೆ ಅವ್ರು ಏನು ಅಂದ್ಕೊಂಡಿರ್ತಾರೆ, ಅದನ್ನು ಏನು ಮನಸ್ಸಲ್ಲಿ ಅಂದುಕೊಂಡು ತಿನ್ನಿಸ್ತಾ ಇರ್ತಾರಲ್ಲೋ ಅದೆಲ್ಲದಕ್ಕೂ ತೃಪ್ತಿ ಆಗಲಿ ಅಂತೇಳಿ ಕೇಳ್ಕೊತ ಇದ್ವಿ. ಖಂಡಿತ ಎಲ್ರಿಗೂ ಒಳ್ಳೆಯದಾಗಲಿ. ಮಾವ್ರನ್ನ ನೋಡಿ ಚೆನ್ನಾಗಿದ್ದಾರೆ, ಮಾವ್ರು ಏನೂ ತೊಂದರೆ ಇಲ್ಲ. ನಾನು ಹಿಂಗೆ ನೋಡ್ಕೊತಾ ಇದ್ದೆ, ನನಗಿನ್ನ ತುಂಬ ಅದ್ಭುತವಾಗಿ ನೋಡ್ಕೊಂಡಿದ್ದಾರೆ. ಮಾ ನೋಡಮ್ಮ, ಇಲ್ಲಮ್ಮ ಮಾ, ಅದೇ 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 ಮಾ ಮಾ, ಇದಕ್ಕೆ ಮಾ ಅಂದರೆ ಸಾಕು. ಮಾ, ಇದು ಬೆಂಗಳೂರಿಂದ ಪಾದಯಾತ್ರೆ ಮಾಡ್ಕೊಂಡು ಬಂದಿರೋದು. ಹೌದೌದು. ನೋಡಿ ಮುದ್ದಾದ ನಿಮ್ಮವ್ರು ಎತ್ಕೊಂತಾರ ಹಂಗೆ ಸಣ್ಣದೊಂದು ವಿಡಿಯೋ ಮಾಡಿ. ನೋಡಿ. ಓಹೋ ಒಳ್ಳೆಯದಾಗಿ. ಅದು ಗಲಾಟೆ ಮಾಡುತ್ತಾ? ಅದು ಸ್ವಲ್ಪ ದೊಡ್ಡದನ್ನು 20 days ಆಗಿದೆ. ಇದು 3 days 4 days ಮುಗಿತು. ಹತ್ರ ಹೋಗೋಣ, ಅದು ಸ್ವಲ್ಪ ಗಲಾಟೆ. ಅದೇ ರೀತಿಯಾಗಿ ಎಲ್ಲ ಗೋಮಾತೆ ನೋಡಿ ನೋಡೋದಕ್ಕೆ ಅದ್ಭುತವಾಗಿ. ಯಾಕಂದರೆ ಯಾರು ಅಷ್ಟು ಚೆನ್ನಾಗಿ ನೋಡ್ಕೊತಾರೆ. ನಾವು ಏನು ನೋಡ್ಕೊತೀವಿ, ನಮ್ಕಿನ್ನ ಇವರು ತಮ್ಮದು ಅಂದುಕೊಂಡು ಮನೇಲಿ ಅಷ್ಟೊಂದು ಅದ್ಭುತವಾಗಿ ಯಾವುದಕ್ಕೂ ಕೊರತೆ ಇರಲ್ಲ, ಅಷ್ಟು ಗೋಮಾತೆಯನ್ನು ಒಂದು ಸಾಕ್ತಾರೆ ಈ ಮಂತ್ರಾಲಯದಲ್ಲಿ. ಮಾ 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 ಮಾ, ಏನಮ್ಮ ಕಿವಿ ಯಾಕಮ್ಮ ಹಂಗೆ ಮಾಡ್ತೀಯ? ಅಮ್ಮ ಮಾ 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 ನೋಡಿ. ಅದೇ ರೀತಿಯಾಗಿ ನೀವು ಯಾರಾದರೂ ಮಂತ್ರಾಲಯಕ್ಕೆ ಬಂದರೆ ಮಾವ್ರನ್ನ ಬಂದು ಭೇಟಿಯಾಗಿ ನಿಮ್ಮ ಕೈ ತುತ್ತನ್ನು ತಿನ್ನಿಸಿದರೆ ತುಂಬ ಚೆನ್ನಾಗಿ, ಅಂದರೆ ಏನೋ ಒಂದು ಪಾಪ ಕರ್ಮಗಳಿದ್ದು ಎಲ್ಲ ಕಳೆದೋಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಅಮ್ಮ ಇಷ್ಟು ಹಿಡ್ಕೊಳಮ್ಮ, ಹಿಡ್ಕೊಳಮ್ಮ, ಹಿಂಗೆ ಹಿಡ್ಕೊಳಮ್ಮ, ಹಿಂಗೆ ಹಿಡ್ಕೊ, ಹಾಂ ಕೈ ಆ ಕಡೆ ತೆಗೆದು, ಹಾಂ ಹಂಗೆ ಅಮ್ಮ. ಇನ್ನೂ ಸ್ವಲ್ಪ ಹೋಗೋಣಮ್ಮ, ನಾನು ಮತ್ತೆ ಬರ್ತೀನಿ ಅಮ್ಮ, ಮತ್ತೆ ಬರ್ತೀನಿ, ಹೋಗಿ ಬರ್ತೀನಿ. ನಾನು ಯಾರ ಹತ್ರ ಸಿಗ್ತೀನ? ನನ್ನ ಜೊತೆ ಬಂದಿದ್ದೆಲ್ಲ ಮಂತ್ರಾಲಯದಿಂದ, ಬೆಂಗಳೂರಿಂದ ಮಂತ್ರಾಲಯ ಪಾದಯಾತ್ರೆ ಮಾಡಿದ್ದೀನಿ. ನೆನಪಿದೇನು? ಹಾಂ ನೆನಪೈತಾ? ಹಾಂ ಬಾ, ನಾನು ಹೋಗ್ತೀನಿ ನೋಡಂತಂದರೆ ಸಾಕು, ಓಡಿ ಬಂದ್ಬಿಡ್ತಾ ಇತ್ತು. ಬಾ ಅಮ್ಮ, ಸರಿ ಹೋಗ್ಲಾ? ಬೇಡ, ಇಲ್ಲೇ ಇರಲ್ಲ? ಹೋಗ್ಲಾ ಇಲ್ಲೇ ಇರಲ್ಲ? ಹಾಂ ಹೋಗ್ಲಾ? ಹಾಂ ಹೋಗ್ಲಾ ಅಮ್ಮ? ಆಯ್ತು ಬರ್ತೀನಂತ ಅಮ್ಮ. ನೆಕ್ಸ್ಟ್ ವೀಕ್ ಬರ್ತೀನಂತೆ. ನೆಕ್ಸ್ಟ್ ವೀಕ್ ವಾರ ಬರ್ತೀವಿ. ನೆಕ್ಸ್ಟ್ ವೀಕ್ ಬರ್ತಿಲ್ಲ. ಹಾಂ ನೆಕ್ಸ್ಟ್ ವೀಕ್ ಬರ್ತೀನಾ?
ಬರ್ತೀನಮ್ಮ. ఏమది ಪರವಾಗಿಲ್ಲ, ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರ ಸ್ವಾಮಿ. ತುಂಬ ಖುಷಿ ಆಯಿತು. ನಾನು ನೋಡ್ಕೊಳ್ತೀನಿ ತುಂಬ ಚೆನ್ನಾಗಿ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ಬೇಕು. ನೀವು ಅಷ್ಟು ದೂರದಿಂದ ತಂದು ಕೊಡ್ತಾ ಇದ್ದೀರಲ್ಲ, ನಾವು ಇಲ್ಲಿಂದ ಸ್ವಲ್ಪ ಇಲ್ಲೇ ಇದ್ದು ಕೆಲಸ ಮಾಡೋದೇನು. ಆಯ್ತು, ಬರ್ಲಮ್ಮ. ಮತ್ತೆ ಬರ್ತೀನಿ ಅಂತ ಅಮ್ಮ. ಮತ್ತೆ ಬರ್ತೀನಿ ಅಂತ. ಆಯ್ತು. ಅಷ್ಟು ದೂರ ನಡ್ಕೊ ಬಂದು ಉಂಟಲ್ಲ ಅವತ್ತು. ಮಾವ್ರನ್ನ ನೋಡ್ಬಿಡಿ. ಮಾ ಕಿವಿ ಹಿಂಗೆ ಮಾಡ್ಬಿಟ್ಟು ಮಾ ಅಂದರೆ ಅವು. ಮಾ ಬರಲಮ್ಮ. ಯಾರು ನಿಮ್ಮ ಸ್ನೇಹಿತರು ಇದ್ದಾರೆ ಇಲ್ಲೇ? ಸ್ನೇಹಿತರ ಜೊತೆ ಆಟ ಆಡ್ತಾ ಇದೆಯಾ? ಯಾರು ನಿಮ್ಮ ತಂಗಿನಾ, ಅಕ್ಕನಾ? ಓ ತಂಗಿ, ತಮ್ಮ. ನೋಡಮ್ಮ, ತಮ್ಮ ಅಂತ. ತಮ್ಮ ಇದೆ ರೋಡಲ್ಲಿ ನಿನ್ನ ಮುಂದ್ಗಡೆ. ಮುತ್ಕೊಡಮ್ಮ ಒಂದು ತಮ್ಮನಿಗೆ. ನೋಡಿ ತಮ್ಮ ಎಷ್ಟು ಮುದ್ದಾಗಿದೆ. ನಾ ಹೇಳಿಲ್ವಾ ನನ್ನ ಜೊತೆ ಇವಾಗ ನೀನು ಕಷ್ಟಪಡ್ತಾ ಇದೆಯಾ, 400 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾ ಇದೆಯಾ, ಇಷ್ಟು ಕಷ್ಟಪಡ್ತಾ ಇದೆಯಾ ಅಂತ ಹೇಳಿದ್ದೆ. ಇವತ್ತು ಎಲ್ಲರೂ ಇದ್ದಾರಾ ನಿನಗೆ? ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲರೂ ಸಿಗ್ತಾರಾ? ಸಿಗ್ತಾರೆ ತಾನೆ? ಓಕೆ ಅಮ್ಮ. ನೋಡು, ಹೌದಾ? ಖುಷಿನಾ ಇವಾಗ? ಆಮ ಹಾಲು ಕುಡಿತಾ ಇದೆ ಸರ್. ಅದು ನಿನ್ನೆ ಬಂದರೆ ಇನ್ನೊಂದು ವಿಡಿಯೋ ತೆಗೆಯೋದಿತ್ತು. ಹಾಂ ಹಾಂ ಹಾಂ. ಹಾಲು ಕುಡಿತಾ ಇದೆ. ಓಕೆ ಓಕೆ. ಯಾವ್ದು ಹಾಲು ಕುಡಿತಿದೆ? ಅದ್ರ ತಾಯಿ ಇಲ್ಲಿ ಕಟ್ಟಾಕಿದ್ವಿ. ಹಾಂ ಹಾಂ. ಗುದ್ಬಾರ್ದಂಗತೆ ಮಾ. ತಾಯಿಗೆ ಸಿಗ್ಲಾರ್ದು. ಹಾಂ ಹಾಂ, ಹಂಗೆ ಮಾಡಬಾರ್ದು. ಅದ್ರ ತಾಯಿ ಇದೆ. ಹಂಗೆ ಮಾಡ್ತಾರೇನಮ್ಮ? ಗುತ್ತಾರಾ? ಗುದ್ಬಾರ್ದಾ? ಮತ್ತೆ ನಾನು ನೆಕ್ಸ್ಟ್ ವೀಕ್ ಬರ್ತೀನಿ. ಏನೋ ಹೋಗ್ಲಾ ಇವಾಗ? ಹೋಗಿ ಬರ್ತೀನಿ ಅಮ್ಮ. ಮಾಗೆ ನಾನು ಕಿವಿ ಮುಖಾಂತರಲೇ ಆಯಿತು ಹೋಗಿ ಬಾ ಅಂತ ಹೇಳ್ತಾ ಇದ್ದಾರೆ ನೋಡಿ. ಹಾಂ ಆಯ್ತಮ್ಮ, ತುಂಬ ಖುಷಿ ಆಯಿತು. ಮತ್ತೆ ಬರ್ತೀನಿ ತಾಯಿ. ಅಮ್ಮ ಆಯ್ತು. ನೋಡಿ ಮಾವರು ಹಾಲು ಕುಡಿತಾ ಇದ್ದಾರಂತೆ. ನೋಡಿ ನೋಡಿ ಹಾಲು ಕುಡಿತಾ ಇರೋದು ಮಾವ್ರದ್ದು. ಇದು ಮಾವ್ರು ಅಲ್ಲೇ ಇದ್ದಾರೆ. ಹಾಂ ನೋಡಿ, ಇವಾಗ ಕ್ಲಿಯರಿಟಿ ಕಾಣುತ್ತೆ ನೋಡಿ. ಮಾವರು ಹಾಲು ಕುಡ್ಕೊಂಡು ಚೆನ್ನಾಗಿದ್ದಾರೆ ನೋಡಿ. ಹೌದಾ? ಹಾಲು ಕುಡಿತಾ ಇದ್ದಾರೆ. ನಿಮ್ಮ ನಂಬರ್ ಸೇವ್ ಮಾಡ್ಕೊತೀನಿ. ಇಲ್ಲ, ತುಂಬ ಖುಷಿ ಆಗುತ್ತೆ. ಯಾಕಂದರೆ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದೀರಾ. ನಾನು ಹೆಂಗೆ ನೋಡ್ಕೊತಾ ಇದ್ದೆ ಅದಕ್ಕಿಂತ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದೀರಾ ಇವಾಗ ನೀವು. ನೋಡಿ ಹಾಲು ಕುಡಿತಾ ಇದೆ ಇನ್ನು ಮಗು. ಇದು 10 ತಿಂಗಳ, ಇದು 11 ತಿಂಗಳ, ಇದು 11 ಮುಗಿದು ಇವಾಗ 12ನೇ ತಿಂಗಳ ಇದು.